ಯುವನಿಧಿ ಯೋಜನೆಯ ಸೆಲ್ಫ್ ಡಿಕ್ಲರೇಷನ್ ಹಾಗೂ ಸ್ಟೇಟಸಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದ್ದಾರೆ. ಹಾಗಾದರೆ ಆ ಬದಲಾವಣೆಗಳು ಏನೇನು ಅಂತ ತಿಳ್ಕೊಳ್ಳೋದಕ್ಕೂ ಫಸ್ಟು ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದರೆ ನಿಮಗೆ ಹೊಸ ಅಪ್ಡೇಟ್ಸು ಟೆಲಿಗ್ರಾಮಲ್ಲಿ ಸಿಗ್ತಾ ಇರುತ್ತೆ. ಈ ಜುಲೈ ತಿಂಗಳ ಸೆಲ್ಫ್ ಡಿಕ್ಲರೇಷನಲ್ಲಿ ತುಂಬ ಎರರ್ಸ್ ಇತ್ತು, ತುಂಬ ಪ್ರಾಬ್ಲಮ್ ಇತ್ತು. ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಜುಲೈ ಅಂತ ಬರ್ತಿತ್ತು, ಆದರೆ ಸಬ್ಮಿಟ್ ಮಾಡಿದ್ಮೇಲೆ ಅಕ್ನಾಲೆಜ್ಮೆಂಟಲ್ಲಿ ಜುಲೈ ಬರ್ತಾ ಇರಲಿಲ್ಲ, ಜೂನ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಅಂತ ತೋರಿಸ್ತಾ ಇತ್ತು. ಆದರೆ ಈಗ ಇದು ಅಪ್ಡೇಟ್ ಆಗಿದೆ. ನೀವು ಸಬ್ಮಿಟ್ ಮಾಡಿ ಮತ್ತೊಮ್ಮೆ ಸಬ್ಮಿಟ್ ಮಾಡಿದಾಗ ನಿಮಗೆ ಜುಲೈ ಮಂತ್ ಅಂತ ಅಕ್ನಾಲೆಜ್ಮೆಂಟಲ್ಲೂ ಸಹ ಬರ್ತಾ ಇದೆ. ಈಗ ಅಪ್ಡೇಟ್ ಆಗಿದೆ. ಇನ್ನು ಯಾರೆಲ್ಲ ಸಬ್ಮಿಟ್ ಮಾಡಿಲ್ವೋ ಅಂಥವರೆಲ್ಲರೂ ಸಹ ಇದೇ ತಿಂಗಳ 25ನೇ ತಾರೀಕಿನ ಒಳಗಡೆನೆ ಸಬ್ಮಿಟ್ ಮಾಡಿ. ನೆಕ್ಸ್ಟು ಈಗ ಮಾರ್ಚ್ ಆಗಿರ್ಬೋದು, ಏಪ್ರಿಲ್ ಆಗಿರ್ಬೋದು, ಮೇ ಮಂತಲ್ಲಿ ಆಗಿರ್ಬೋದು, ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿರಲಿಲ್ಲ, ಮಿಸ್ ಮಾಡ್ಕೊಂಡಿದ್ರಿ ಅಂಥವ್ರಿಗೆ ಅದರಲ್ಲೂ ಸಹ ಕೆಲವ್ರಿಗೆ ಮಾತ್ರ ಈ ಒಂದು ಆಪ್ಷನ್ನು ಬರ್ತಾ ಇದೆ. ನೀವು ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ್ಮೇಲೆ ಸೆಲ್ಫ್ ಡಿಕ್ಲರೇಷನಲ್ಲಿ ನಿಮಗೆ ಕೆಲವ್ರಿಗೆ ಮಾತ್ರ 3 ಮಂತ್ಸ್ ಆಪ್ಷನ್ನು ತೋರಿಸ್ತಾ ಇದೆ, ಇನ್ನು ಕೆಲವ್ರಿಗೆ ತೋರಿಸ್ತಾನೆ ಇಲ್ಲ. ಮೇ ಬಿ 25ನೇ ತಾರೀಕಿನ ಒಳಗಡೆ ಅಪ್ಡೇಟ್ ಆಗ್ಬೋದು. ಇನ್ನು ಕೆಲವ್ರಿಗೆ ಯಾರಿಗೆಲ್ಲ ಬರ್ತಾ ಇಲ್ಲ ಅಂಥವರಿಗೂ ಸಹ ನೀವು ವೆಯ್ಟ್ ಮಾಡಿ. ಅಲ್ಲಿವರೆಗೂ ಬಂದಿಲ್ಲ ಅಂತ ಅಂದರೆ ಇಲ್ಲಿ ಏನು ಮಾಡೋದಕ್ಕಾಗಲ್ಲ. ಯಾರ್ಯಾರಿಗೆ ಬಂದಿದೆ ಅವ್ರು ಮಾತ್ರ ಸಬ್ಮಿಟ್ ಮಾಡ್ಬೋದು. ಈ 3 ಮಂತ್ ಆಪ್ಷನ್ನು ಎಲ್ಲರಿಗೂ ಸಹ ಬರ್ತಾ ಇಲ್ಲ. ಯಾರೆಲ್ಲ ಸಬ್ಮಿಟ್ ಮಾಡಿಲ್ಲ ಮತ್ತು ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ ಜೂನಲ್ಲಿ ಆಗಿರ್ಬೋದು, ಮೇ ಮಂತಲ್ಲಿ ಆಗಿರ್ಬೋದು, ಅಂಥವರಿಗೆ ಮಾತ್ರ 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ನು ಬರ್ತಾ ಇದೆ. ನೆಕ್ಸ್ಟು ಪದೇ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ ಇದರಿಂದ ಯಾವುದೇ ಒಂದು ಪ್ರಾಬ್ಲಮ್ಮು ಸಹ ಆಗೋದಿಲ್ಲ. ಆದರೆ ಈಗ ಅಪ್ಡೇಟ್ ಆಗಿದೆ ಜುಲೈ ಅಂತ, ಅದರಿಂದ ನೀವು ಫಸ್ಟಿಂದ ಸಬ್ಮಿಟ್ ಮಾಡಿದ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಪ್ರತಿ ತಿಂಗಳು ಅಮೌಂಟು ಬರ್ತಾ ಹೋಗುತ್ತೆ. ಅದೇ ರೀತಿ ಇನ್ನು ಪೆಂಡಿಂಗ್ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅದರಲ್ಲೂ ಸಹ ತುಂಬ ಜನಕ್ಕೆ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳಿನ ಅಮೌಂಟು ಬಂದಿಲ್ಲ. ಇನ್ನೂ ಅಪ್ಲಿಕೇಶನ್ ರಿಸೀವ್ಡ್ ಅಂತಲೇ ಇದೆ. ಅಂಥವ್ರಿಗೆಲ್ಲರಿಗೂ ಸಹ ನಿಮಗೆ ಇದೇ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ಹಣ ಬರುತ್ತೆ. ಈ ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ಬಂದಿಲ್ಲ ಅಂತ ಅಂದರೆ ಮುಂದಿನ ತಿಂಗಳ 15ನೇ ತಾರೀಕಿನ ಒಳಗಡೆನೆ ಎಲ್ಲ ಹಣವನ್ನು ಸಹ ಪೆಂಡಿಂಗ್ ಇರುವ ಎಲ್ಲ ಹಣವನ್ನು ಬಿಡುಗಡೆ ಮಾಡ್ತಾರೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಹಾಗೆ ತುಂಬ ಜನ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಅಮೌಂಟ್ ಬರುತ್ತೆ. ನೀವು 1 ಮಂತ್ ಮಿಸ್ ಮಾಡಿದ್ರೂ ಸಹ ನಿಮಗೆ ಆ ಒಂದು ತಿಂಗಳ ಅಮೌಂಟು ಬರೋದಿಲ್ಲ. ಅವರು ಕಟ್ ಮಾಡಿ ಮುಂದಿನ ನೀವು ಯಾವ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತೀರೋ ಆ ಮಂತಿಂದ ಮಾತ್ರ ಬರುತ್ತೆ. ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ 3 ತಿಂಗಳವರೆಗೂ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ 25ನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರು ಸಹ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ನೆಕ್ಸ್ಟ್ ತುಂಬ ಜನಕ್ಕೆ ಈಗ ಅಮೌಂಟ್ ಬಂದಿದ್ರೂ ಸಹ ಸೆಲ್ಫ್ ಡಿಕ್ಲರೇಷನಲ್ಲಿ ಡೇಟಾ ಫೆಚ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಂದು ಸಾರಿ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಸರ್ವರ್ ಪ್ರಾಬ್ಲಮ್ ಇದ್ದಾಗ ನಿಮಗೆ ಡೇಟಾ ಫೆಚ್ ಆಗೋದಿಲ್ಲ. ಹಾಗಾಗಿ ನೀವು ಮತ್ತೆ ಟ್ರೈ ಮಾಡ್ತಾ ಇದ್ರೆ ಆಗ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗುತ್ತೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ.